ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಸುರೇಶ್ BM. ಯಾವ ಪುರಸಭೆಯಿಂದ ಗೆದ್ದು ಸದಸ್ಯರಾಗಿದ್ದೀರಾ? ಸೋಮವಾರಪೇಟೆ ಪುರಸಭೆಯಿಂದ ಗೆದ್ದು ಪಟ್ಟಣ ಪಂಚಾಯತಿ ಇಂದ ಸದಸ್ಯನಾಗಿದ್ದೇನೆ. 2ನೇ ವಾರ್ಡ್ನಿಂದ ನಾನು ಬಾಣವಾರ ರೋಡ್ ಅಂತ ಅಂದ್ಬಿಟ್ಟು ಆ ವಾರ್ಡ್ನಿಂದ ನಾನು ಗೆದ್ದಿರ್ತೇನೆ. ಓಕೆ ಸರ್, ಇದೇ ಮೊದಲನೇ ಬಾರಿ ರಾಜಕೀಯಕ್ಕೆ ಬಂದಿದ್ದು? ನಾನು ರಾಜಕೀಯಕ್ಕೆ ಬರೋ ಕಾರಣ ಅಂತಂದರೆ ನಮ್ಮ ತಂದೆ ತಾಯಿ ಮೊದಲು ರಾಜಕೀಯದಲ್ಲಿದ್ದರು. ಅಂತಂದರೆ ಟೌನ್ ಪಂಚಾಯತಿಲಿದ್ದರು, ಬ್ಯಾಂಕಲ್ಲಿದ್ದರು, ಮತ್ತು ಬೆಳೆಗಾರ ಸಂಘದಲ್ಲೆಲ್ಲ ಇದ್ದರು ನಮ್ಮ ತಂದೆ ಮತ್ತು ನಮ್ಮ ತಾಯಿ ಎಲ್ಲ. ಅವರ ಒಂದು ಪ್ರೇರಣೆಯಿಂದ ನಾನು ಈ ಒಂದು ರಾಜಕೀಯ ಬರೋಕ್ಕೆ ಕಾರಣ. ನಾನು ಕಾಲೇಜಿಂದ ಬಿಟ್ಟು ಬಂದ ನಂತರ ನಾನು ರಾಜಕೀಯಕ್ಕೆ ಬರಬೇಕಾಗಿತ್ತು. ಆದರೆ ನನ್ನ ಏನಂತಂದರೆ ನಾನು ಹಾಕಿ ಪ್ಲೇಯರು. ನಾವು ಸ್ಟೇಟ್ ಲೆವೆಲ್ಲು ಮತ್ತು ನ್ಯಾಷನಲ್ ಲೆವೆಲೆಲ್ಲ ಆಡಿದಂಥ ಪ್ಲೇಯರ್. ನಾನು ಯೂನಿವರ್ಸಿಟಿಯಲ್ಲಿ ಕ್ಯಾಪ್ಟನ್ ಆಗಿದ್ದೆ. ಆಮೇಲೆ ಕರ್ನಾಟಕ ಸ್ಟೇಟ್ ಟೀಮ್ ಆಡಿದ್ದೆ. ಮತ್ತು ಜೂನಿಯರ್ ಇಂಡಿಯಾಕ್ಕೂ ನಾನು ಹಾಕಿ ಆಡಿದ್ದೆ ನಾನು. ನಂತರ ಈಗ ಬಂದಾಗ ನಮ್ಮ ಬ್ಲೂ ಸ್ಟಾರ್ ಹಾಕಿ ಸಂಸ್ಥೆನ ನಾನು ಸ್ಥಾಪನೆ ಮಾಡಿ ಅದರಲ್ಲಿ ಒಳ್ಳೆ ರೀತಿ ಟೂರ್ನಮೆಂಟ್ಗಳನ್ನ ಮಾಡ್ಕೊಂಡು ಬಂದೆ. ಒಂದು 10-15 ವರ್ಷ ಟೂರ್ನಮೆಂಟ್ ಮಾಡ್ಕೊಂಡು ಬಂದೆ. ಆಗ ಅದರಲ್ಲಿ ಏನಾಯಿತು ಅಂತಂದರೆ ಟೂರ್ನಮೆಂಟ್ ಮಾಡಿದಾಗ ಸುಮಾರು ಮಕ್ಕಳಿಗೆಲ್ಲ ಇಲ್ಲಿಂದ ನಮಗೆ ಜಾಬ್ ಆಯಿತು. ಅಂತಂದರೆ ಸುಮಾರು ಜನಕ್ಕೆ ಹಾಕಿಗೆಲ್ಲ ಒಂದು 20-25-30 ಜನನ ನಾನೇ ಕರ್ಕೊಂಡೋಗಿ ಕೆಲವನ್ನೆಲ್ಲ ಜಾಬ್ ಮಾಡಿಸ್ಕೊಟ್ಟೆ. ಸೊ ಆ ಒಂದು ಈ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದೆ. ಮತ್ತು ಊರಲ್ಲಿ ಇದೆಲ್ಲ ನಾವು ಮಾಡ್ತಾ ಇರಬೇಕಾದ್ರೆ ಜನಗಳು ನಮ್ಮ ಮೇಲೆ ಒಂದು ಅಭಿಮಾನ ಇಟ್ಕೊಂಡಿದ್ರು. ನಂತರ ರಾಜಕೀಯಕ್ಕೆ ಬರಬೇಕು ಅಂತ ಕೆಲವರೆಲ್ಲ ಹೇಳಿದ್ರು. ಆಗ ನಾನೇನು ಮಾಡಿದೆ, ಮೊದಲನಾಗಿ ಬ್ಯಾಂಕ್ಗೆ ನಾನು ಸ್ಪರ್ಧೆ ಮಾಡಿದೆ. BSSN ಬ್ಯಾಂಕ್ ಸ್ಪರ್ಧೆ ಮಾಡಿದಾಗ ಗೆದ್ದೆ ನಾನು. ನಂತರ TMCಲಿ ನಮ್ಮ ಮಿಸ್ಸಸ್ನ ಮೊದಲು BJPಲಿದ್ದಾಗ ನಿಲ್ಸೋಕ್ಕೆ ನಾನೇ ಒಂದು ಒತ್ತಾಯ ಮಾಡಿ ನಿಲ್ಲು ಅಂತ ಹೇಳಿದೆ. ಆವಾಗ ಫಸ್ಟ್ ಟೈಮ್ ಅವರು ಗೆದ್ದರು. ನಂತರ ನನ್ನನ್ನು ಕಾಂಗ್ರೆಸ್ ಪಕ್ಷದವರು ನನ್ನನ್ನು ಮತ್ತು ನನ್ನ ಮಿಸ್ಸಸ್ನ ಪಕ್ಷಕ್ಕೆ ನಿಲ್ಲಿ ಅಂತ ನನಗೆ ಇದು ಮಾಡಿದ್ರು. ಆಗ ನಾನು ಮತ್ತು ನಮ್ಮ ಮಿಸ್ಸಸ್ ಇಬ್ಬರಳು ನಾವು ನಿಂತು ಆ ವರ್ಷ ಗೆದ್ದು. ನಂತರ ಈ ಟರ್ಮಲ್ಲೂ ಸಹ ನಾವು JDSನಿಂದ ನಿಂತು ಪುನಃ ವಿಜೇತರಾಗಿದ್ದೇವೆ. ಅಂದರೆ ಕಾರಣ ಅಂತಂದರೆ ಈ ನಮ್ಮ ಒಂದು ಈ ಗೆಲುವಿಗೆ ಕಾರಣ ಅಂತಂದರೆ ನಾವು ಮಾಡ್ತಿರುವಂಥ ಸಮಾಜ ಸೇವೆ. ಯಾರೇ ಒಂದು ಬಡ ಬಗ್ಗರು ಇರ್ಬೋದು, ಯಾರೇ ಇರ್ಬೋದು, ಅವ್ರನ್ನ ಕರ್ಕೊಂಡೋಗಿ ಏನಾರ ಕೆಲಸಗಳಿದ್ದರೆ, ಈ ಒಂದು TMC ಕೆಲಸ ಇರ್ಬೋದು, ತಾಲೂಕು ಆಫೀಸಲ್ಲಿ ಕೆಲಸಗಳಿರ್ಬೋದು, ಮತ್ತು ಇಲ್ಲ ಜಾಬ್ ಏನಾರು ಕೊಡಿಸುವಂಥ ವ್ಯವಸ್ಥೆಗಳಿರ್ಬೋದು, ಎಲ್ಲ ಕೆಲಸಗಳನ್ನು ನಾವು ನಮ್ಮ ಕೈಯಿಲ್ಲಾದಷ್ಟು ಅಂತೂ ಮಾಡಿಕೊಡ್ತಿದ್ದು. ಮತ್ತು ಯಾವುದೇ ಥರದ ಒಂದು ಅವರಿಂದ ನಾವೇನೇ ಒಂದು ಹಣದಾಗಲಿ ಏನು ಯಾವುದೇ ಒಂದು ಬಯಕೆ ಮಾಡ್ತಿರ್ಲಿಲ್ಲ. ನಾವು ಒಳ್ಳೆಯ ಕೆಲಸ ಮಾಡ್ತೀವಿ. ಅದರಿಂದ ನಮ್ಮ ಇಬ್ಬರನ್ನ ಆರಿಸಿ ಮತ್ತು ನನ್ನನ್ನು ಸಹ ಈ ಒಂದು 2ನೇ ಟರ್ಮು ಆಯ್ಕೆ ಆಗಿದೆ. ಒಂದೇ ಮನೇಲಿ ಇಬ್ಬರು ರಾಜಕೀಯ ವ್ಯಕ್ತಿಗಳಿದ್ದೀರಾ, ಏನು ಅನ್ನಿಸ್ತಾ ಇದೆ ರಾಜಕೀಯ ಜೀವನ ನಿಮಗೆ? ರಾಜಕೀಯ ಅಂತಂತಂದರೆ ನಮಗೆ ಈಗ ನಮ್ಮ ಕಾಫಿ ಬೆಳೆಗಾರರು, ನಾವು ಕಾಫಿ ಬೆಳೆಯೋ ತೋಟದೆಲ್ಲ ನೋಡ್ಕೊಳ್ತಾ ಇರ್ತೀನಿ. ಹಾಗೆ ನಮ್ಮ ಮಕ್ಕಳು ಸಹ ಅವರೆಲ್ಲ ಜಾಬಲ್ಲಿದ್ದಾರೆ. ಈಗ ನಾವು ಇಬ್ಬರೇ ಇರೋದು, ಮತ್ತು ಸುಮ್ಮನೆ ಕೂತೆತ್ತು ಮಾಡೋದು. ಇದರಿಂದ ರಾಜಕೀಯದಿಂದ ಆದರೂ ಒಂದು ಒಳ್ಳೆ ಕೆಲಸ ಮಾಡಿ ಜನ ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶನೇ ನಮ್ಮ ಒಂದು ಉದ್ದೇಶ. ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ? ಈಗ JDS ಪಕ್ಷದ ಫಾಲೋವರ್ ಆಗಿದೆ. ಸರ್, ಎಷ್ಟು ವರ್ಷದಿಂದ ರಾಜಕೀಯದ ಒಡನಾಟ ಇದೆ ನಿಮಗೆ? ಒಂದು 15 ವರ್ಷದಿಂದ ರಾಜಕೀಯ ಒಡನಾಟ ಇದೆ. ಹೇಗೆ ಅಂದ್ಕೊಂಡ್ರೆ ನಾವು ರಾಜಕೀಯಕ್ಕೆ ಬರಬೇಕು, ಸಮಾಜ ಸೇವೆ ಮಾಡ್ಬೇಕು ಅಂತ ಹೇಗೆ ಅಂದ್ಕೊಂಡ್ರೆ? ನಿಮ್ಮ ತಂದೆಯವರು ರಾಜಕೀಯದಲ್ಲಿದ್ದರು, ನೀವು ಬರ್ಬೇಕು ಅಂತ ಹೇಗೆ ಅನ್ನಿಸ್ತು ನಿಮಗೆ? ಅಂದರೆ ನಮ್ಮ ರಾಜಕೀಯಕ್ಕೆ ಬರೋಕ್ಕೆ ಕಾರಣ ಏನು ಅಂತಂತಂದರೆ, ನಮ್ಮ ತಂದೆಯವರೆಲ್ಲ ರಾಜಕೀಯದಲ್ಲಿ ಎಲೆಕ್ಷನಲ್ಲೆಲ್ಲ ನಿಂತ್ಕೊಳ್ತಿದ್ರಲ್ಲ, ಅವರೆಲ್ಲ ಎಲೆಕ್ಷನ್ ನಿಂತು ಅವ್ರು ಕೆಲಸ ಮಾಡ್ತಾಯಿದ್ರು. ಆಗ ಅದೆಲ್ಲ ಅವರು ಒಂದು ಕೆಲಸ, ನಮ್ಮ ತಂದೆನೂ ಅಷ್ಟೇ ಒಳ್ಳೆಯ ಸೇವೆ ಮಾಡ್ತಾಯಿದ್ರು. ಸೊ ಆ ಕಾರಣದಿಂದಾಗಿ ನಾನು ಸಹ ಒಂದು ರಾಜಕೀಯಕ್ಕೆ ಬಂದು ನಾನು ಒಂದು ಉತ್ತಮ ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರಾಜಕೀಯಕ್ಕೆ ಬಂದೆ. ಇದೇ ರೀತಿ ನಿಮ್ಮ ವಾರ್ಡಿನ ಸತತವಾಗಿ 2 ಬಾರಿ ಗೆದ್ದಿದ್ದೀರಾ. ನಿಮ್ಮ 2ನೇ ವಾರ್ಡ್ಗಾಗಿ ಏನೇನು ಬದಲಾವಣೆ ತರಬೇಕು ಅಂತ ಯೋಜನೆ ಇಟ್ಕೊಂಡಿದ್ದಾರೆ 5 ವರ್ಷ ಅವಧಿಯಲ್ಲಿ? ನಮ್ಮ ವಾರ್ಡ್ನಲ್ಲಿ ಅಂತಂದರೆ ಎಲ್ಲ ಥರದ ಕೆಲಸಗಳು ಮಾಡಿಕೊಟ್ಟಿದ್ದೀವಿ. ಈಗ ನೀರಿನ ಇರ್ಬೋದು, ರೋಡಿನ ಸಮಸ್ಯೆ ಆಗಲಿ, ಮತ್ತು ಅಲ್ಲಿ ಏನು ಅಂತಂತಂದರೆ ಎಲ್ಲ ಕೆಲಸಗಳು ಆಗೋಗಿದೆ. ಯಾವುದೇ ಥರದ ಸಮಸ್ಯೆ ಇಲ್ಲ ಅಲ್ಲಿ. ಆದರೆ ಜನಗಳ ಒಂದು ಏನಾದರೂ ಮುಂದಿನ ದಿನಗಳಲ್ಲಿ, ಮತ್ತು ಈಗ ನೀರಿನ ಸಮಸ್ಯೆ ಇತ್ತು, ನೀರಿನ ಸಮಸ್ಯೆನೂ ಸರಿ ಮಾಡಿಕೊಟ್ಟಿದ್ವಿ. ಮತ್ತು ರೋಡಿನ ರಿವಿಟ್ಮೆಂಟ್ ಆಗಿರ್ಬೋದು, ಯಾವುದೋ ಅದರ ಬಗ್ಗೆನೂ ಸಹ ಮಾಡಿಕೊಟ್ಟಿದ್ದೀವಿ. ಮತ್ತು ಇನ್ನು ಅಲ್ಲಿ ಯಾವ ಕೆಲಸಗಳಿಲ್ಲ. ಇನ್ನು ಮುಂದೆ ಹೆಚ್ಚಿನ ಒಂದು ಬಂದ ಪಕ್ಷದಲ್ಲಿ ಇನ್ನು ಹೆಚ್ಚಿನ ರೀತಿ ಯಾವುದಾದ್ರೂ ನೀರಿನ ಒಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡುವಂಥ ವ್ಯವಸ್ಥೆ. ಮತ್ತು ಇನ್ನು ರೋಡ್ದು ಏನೋ ಪ್ರಾಬ್ಲಮ್ ಇಲ್ಲ, ಅಲ್ಲಿ ರೋಡೆಲ್ಲ ಆಗೋಗಿದೆ. ಮತ್ತು ಇನ್ನು ಯಾಕೆಂದರೆ ನನ್ನ ವಾರ್ಡ್ ಸ್ವಲ್ಪ ಸಣ್ಣ ವಾರ್ಡ್ ಅದು.
ಸೊ ಅದರಿಂದ ಹೆಚ್ಚಿನ ಕೆಲಸ ಇಲ್ಲ ಅಲ್ಲಿ. ಅಂತೂ ಬರುವಂಥ ಫಂಡ್ನ ಯಾವ್ದಾರ ರೀತಿಯಲ್ಲಿ ಒಂದು ಉಪಯೋಗಿಸೋ ಒಂದು ವ್ಯವಸ್ಥೆ ನಾನು ಮಾಡ್ತೇನೆ. ಓಕೆ ಸರ್, ನಿಮಗೆ ರಾಜಕೀಯ ಬರೋಕ್ಕೆ ಸ್ಫೂರ್ತಿ ಅಂತ ಯಾರು ಇದ್ದಾರೆ ನಿಮಗೆ ಗೈಡೆನ್ಸ್ ಮಾಡುವಂಥವ್ರು? ತಂದೆ ತಾಯಿನೇ ನನಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ರಾಜಕೀಯದಲ್ಲಿ ಇದ್ದವರಲ್ಲ, ಸೊ ಆ ಒಂದು ಸ್ಫೂರ್ತಿನೇ ನನಗೆ ಕಾರಣ ಆಯಿತು. ಮತ್ತು ನನ್ನ ಒಂದು ಒಡನಾಟ ನಮ್ಮ ಹಾಕಿ ಕ್ಲಬ್ಬಿಂದ ಇತ್ತು. ಹಾಕಿ ಕ್ಲಬ್ ಆದಮೇಲೆ ನಾನು ಯಾಕೆ ರಾಜಕೀಯಕ್ಕೆ ಬರಬಾರ್ದು, ರಾಜಕೀಯದಲ್ಲೂ ಸೇವೆ ಮಾಡಬೇಕು, ಯಾಕೆಂದರೆ ಕ್ರೀಡೆಯಲ್ಲೂ ನಾನು ಸೇವೆ ಮಾಡಿದ್ದೀನಿ, ಅದೇ ಥರ ರಾಜಕೀಯದಲ್ಲೂ ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶ. ನೀವು ಇದೇ ರೀತಿ ರಾಜಕೀಯ ಜೀವನದಲ್ಲಿ ಮುಂದುವರಿಬೇಕಂತ ಆಸೆ ಇದೆ ಸರ್ ನಿಮಗೆ? ಅಲ್ಲ, ನಮ್ಮ ಏನಂತಂದ್ರೆ ನಮಗೀಗ ರಾಜಕೀಯಕ್ಕೆ ಬಂದುಬಿಟ್ಟಿದ್ದೀವಿ, ಬಂದ ಮೇಲೆ ಇನ್ನು ಇದೇ ಥರ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಯಾರೋ ಈಗ ಭ್ರಷ್ಟಾಚಾರ ನಾವು ಮಾಡೋಕ್ಕೂಡ್ದು, ಇದೇ ಥರ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಕೈಲಾದಷ್ಟು ನಮ್ಮ ಜನ ಯಾರು ಆಯ್ಕೆ ಮಾಡ್ತಾರೆ, ನಾವು ಒಳ್ಳೆ ಕೆಲಸ ಮಾಡಿದ್ರೆ ಆಯ್ಕೆ ಮಾಡೇ ಮಾಡ್ತಾರೆ. ಸೊ ಅದರಿಂದ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ ರಾಜಕೀಯದಲ್ಲಿ. ಯಾಕೆಂದರೆ ರಾಜಕೀಯದಲ್ಲಿ ಇದ್ದರೆ, ಯಾಕೆಂದರೆ ಜನಗಳಿಗೆ ಒಂದು ಸೇವೆಗಳು ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಇರ್ತದೆ. ಮತ್ತು ನಮ್ಮ ಜನಗಳು ಅಷ್ಟೇ ನಮ್ಮ ಮೇಲೆ ತುಂಬ ನಂಬಿಕೆ ಇದೆ ಅವರಿಗೆ. ಯಾಕೆಂತಂದರೆ ಯಾವುದೇ ಥರದ ಒಂದು ಭ್ರಷ್ಟಾಚಾರ ಮಾಡೋದಿಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಸೊ ಆ ಕಾರಣಕ್ಕಾಗಿ ನಾವು ಗೆದ್ಕೊಂಡು ಬರ್ತಾ ಇದ್ದೀವಿ. ಓಕೆ ಸರ್, ರಾಜಕೀಯ ಬಿಟ್ಟು ಯಾವುದೋ ಸಂಘ ಸಂಸ್ಥೆ ನಿಮ್ಮನ್ನು ಗುರುತಿಸ್ಕೊಂಡಿದ್ದೀರಾ? ಸಂಘ ಸಂಸ್ಥೆ ಅಂತಂದರೆ ಹಾಕಿ ಕ್ಲಬ್ನಲ್ಲಿ, ಹಾಗೆ ನಮ್ಮ ಕೂರ್ಗ್ ಹಾಕಿ ಅಸೋಸಿಯೇಷನ್ ಅಲ್ಲೂ ಸಹ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಮತ್ತು ಬೆಳೆಗಾರರ ಸಂಘ, ಸೊ ಬೆಳೆಗಾರರ ಸಂಘದ ಸೋಮವಾರಪೇಟೆ ತಾಲೂಕು ಬೆಳೆಗಾರರ ಸಂಘದ ಪ್ರೆಸಿಡೆಂಟ್ ಆಗಿ ಒಂದು 6-7 ವರ್ಷ ಆಯಿತು. ಅದರಲ್ಲೂ ಸಹ ಸತತವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಬೆಳೆಗಾರರಿಗೂ ಸಹ ನಾನು ಹೋರಾಟ ಮಾಡ್ತೀನಿ. ಮತ್ತು ಇಲ್ಲಿ ಕ್ರೀಡೆಗೂ ಸಹ ನಾನು ಅವ್ರಿಗೂ ಪ್ರೋತ್ಸಾಹ ಕೊಡ್ತೀನಿ. ಸೊ ಎಲ್ಲ ಥರದಲ್ಲೂ ಸಪೋರ್ಟಿವ್ ಆಗಿ ಪ್ರತಿಯೊಂದು ರಾಜಕೀಯದಲ್ಲಾಗಿರ್ಬೋದು, ಕ್ರೀಡೆಯಲ್ಲಾಗಿರ್ಬೋದು, ಮತ್ತು ಇನ್ನು ಬೆಳೆಗಾರರ ಸಮಸ್ಯೆಗಳಿಗೂ ಸಹ ಸುಮಾರು ನಾವು ಈ ಬೆಳೆಗಾರರ ಸಮಸ್ಯೆಯಿಂದ ಸಾಲ ಮನ್ನಾ, ಬಡ್ಡಿ ಮನ್ನಾ ಇಂಥ ಈ ಕಾರ್ಯಕ್ರಮಗಳು ಮಾಡಿಕೊಂಡು ಯಶಸ್ವಿ ಆಗಿದ್ದೀವಿ. ಸೆಂಟ್ರಲ್ ಇರ್ಬೋದು, ಸ್ಟೇಟಲ್ಲಿರ್ಬೋದು. ಓಕೆ ಸರ್, ನೀವು ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ನಿಮಗೆ ಓಟಾಗಿ ಗೆಲ್ಸಿದಂಥ ಮತದಾರ ಕಾರಣ, ಆ ಮತದಾರರಿಗೆ ಈ ಸಂದರ್ಶನ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕೆಂತಂದರೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಮತದಾರರು ನಮಗೆ ಕೈ ಬಿಡಲ್ಲ. ಸೊ ಅದರಿಂದ ನಮ್ಮ ಮತದಾರರು, ನಮ್ಮ ಸೋಮವಾರಪೇಟೆ ಮತದಾರಗಳಿರ್ಬೋದು, ಮತ್ತು ನಮ್ಮ ವಾರ್ಡಿನ ಮತದಾರಗಳಿಗೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರೇ ನನಗೆ ಇಷ್ಟು ಸಮಯ ಕಾಲ ನಿಮ್ಮ ಮನನ ಮಾತುಕೊಂಡು ಅಂತ ಹಂಚ್ಕೊಳ್ಳೋದಕ್ಕೆ ಧನ್ಯವಾದಗಳು ಸರ್.